ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶರಾವತಿ ಹಿನ್ನೀರಿನ ಎಡಮನೆ ಭಾಗದಲ್ಲಿ ಸಂಘರ್ಷದ ಕಾರ್ಮೋಡ ಕವಿದಿದೆ. ತಲತಲಾಂತರಗಳಿಂದ ಕಾಡಿನ ಆಸರೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದ 16 ಕುಟುಂಬಗಳನ್ನು ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆ ಮುಂದಾಗಿರುವುದು ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಅಧಿಕೃತ ದಾಖಲೆಗಳಿದ್ರೂ ಸಂತ್ರಸ್ತರನ್ನ ಎತ್ತಂಗಡಿ ಮಾಡಲು ಹೊರಟಿರೋದು ಅಮಾನವೀಯ ಅಂತ ರೈತ ಸಂಘ ಗುಡುಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಎಡಮನೆ ಸೇರಿದ ಹಾಗೆ ಕರೂರು, ಬಾರಂಗಿ ಹೋಬಳಿಯ ರೈತರನ್ನ ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆ ನೋಟಿಸ್ ನೀಡಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. 1945ರಿಂದಲೂ ಇಲ್ಲಿನ ಭೂಮಿಯನ್ನ ನಂಬಿ ಬದುಕ್ತಾ ಇರುವ ಬಡ ರೈತರಿಗೆ ಬ್ರಿಟಿಷ್ ಕಾಲದ ಹಳೆ ಸುತ್ತೋಲೆಗಳ ನೆಪವೊಡ್ಡಿ ಇಲಾಖೆ ಕಿರುಕುಳ ನೀಡ್ತಾ ಇದೆ ಎಂದು ಆರೋಪಿಸಲಾಗಿದೆ. ಅರಣ್ಯ ಇಲಾಖೆಯ ಈ ಕ್ರಮವನ್ನ ಖಂಡಿಸಿರುವ ರಾಜ್ಯ ರೈತ ಸಂಘ ಕೂಡಲೇ ಈ ಪ್ರಕ್ರಿಯೆ ನಿಲ್ಲಿಸದಿದ್ರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದೆ. ನಾವು ಇಲ್ಲಿ ಅಜ್ಜನ ಕಾಲದಿಂದ ಇಲ್ಲೇ ಇದ್ದೀವಿ. ವೈರ್ಲೆಪ್ಪ ಅಂತ ಮುಂಚೆಲೇ ಇದ್ದೀವಿ ನಾವು. ಗೊತ್ತಾ, ವಿಮಾನ ಮೇಲೆ ಸರ್ವೆ ಮಾಡಿದ್ರು. ಅವಾಗಿಂದಲೂ ನಾವು ಅದಕ್ಕೂ ಮುಂಚೆ ನಾವು ಅರ್ಜಿ ಕೊಟ್ಟಿದ್ದೆವು. ಯಾವುದು ರೆಕಾರ್ಡ್ ಆಗಿಲ್ಲ. ಮತ್ತೆ ಗೌರ್ಮೆಂಟ್ ಇಂದ ಎಲ್ಲ ಸೌಲಭ್ಯನೂ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಮನೆ ಕೊಟ್ಟಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಕೊಟ್ಟಿದ್ದಾರೆ, ಎಲ್ಲಾನು ಕರೆಂಟ್ ಕೊಟ್ಟಿದ್ದಾರೆ. ನಮಗೆ ಇದು ಟ್ರೆಂಚ್ 10 ಅಡಿ ಟ್ರೆಂಚ್ ಸುತ್ತಾಕಿ ಹೊಡೆದಾರೆ. ಅದ್ರ ಹೊರಗೆ ಹೋಗ್ಬೇಡಿ, ಇದ್ರ ಒಳಗಡೆ ಇರೋ ಕಡ್ಡಿಲ್ಲ ಅಂತ ಅವಾಗ ಡಿಪಾರ್ಟ್ಮೆಂಟ್ ಇಲ್ಲಿಂದ ಬಿಟ್ಟು ಹೋಗ್ಬೇಕು, ಇದು ಫಾರೆಸ್ಟ್ ಅಂತ ಹೇಳ್ತಾರೆ. ಈ ಹೊರಗಡೆ ಇಲ್ಲೂ ನಮಗೆ ಜಾಗ ಖರೀದಿ ಮಾಡೋಕ್ಕೂ ಆಗಲ್ಲ, ಜಾಗನೂ ಇಲ್ಲ. ಈಗ ಆವಾಗಲೇ ವೈರ್ಲೆಪ್ಪ ಅಂತ ಹೇಳಿ ಅದಾವಾಗಲೇ ಎಬ್ಬಿಸ್ಬಿಟ್ಟಿದ್ರು. ಅವಾಗೆಲ್ಲ ಹೊರಗಡೆ ಜಾಗ ಇತ್ತು. ಆಧಾರ್, ಪಡಿತರ ಚೀಟಿ ಸೇರಿದ ಹಾಗೆ ಎಲ್ಲಾ ಸರ್ಕಾರಿ ದಾಖಲೆಗಳಿದ್ರೂ ಇಲಾಖೆಯ ಒತ್ತಡದಿಂದಾಗಿ 3 ಕುಟುಂಬಗಳು ಈಗಾಗಲೇ ಮನೆ ಕಳೆದುಕೊಂಡು ಟೆಂಟ್ನಲ್ಲಿ ವಾಸಿಸುವಂತಾಗಿದೆ. ಈ ಅಮಾನವೀಯ ಕೃತ್ಯವನ್ನ ರೈತ ಸಂಘ ಖಂಡಿಸಿದೆ. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಬಿಜೆಪಿ ಮುಖಂಡ ಪ್ರಶಾಂತ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ. ಅದು ಕಾನೂನು ಬಾಹಿರ. ಯಾಕಂದ್ರೆ ಅವ್ರು ಮಾಡಿರೋ ತಪ್ಪಿನಿಂದನೇ ಇವ್ರನ್ನ ಒಕ್ಕಲೆಬ್ಬಿಸ್ತಾ ಇರೋದು. ಯಾಕಂದ್ರೆ ಇವರು ಅವತ್ತಿನ ಶರಾವತಿ ಸಂತ್ರಸ್ತರಾಗಿದ್ರು. ಅಲ್ಲಿ ಮುಳುಗಡೆ ಆದ ತಕ್ಷಣ ಇಲ್ಲಿ ಬಂದು ಎಡಮನೆಯಲ್ಲಿ ಬಂದು ತಮ್ಮ ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಏನು ಭೂಮಿ ಮಾಡಿಕೊಂಡು ಜೀವನ ಮಾಡ್ತಾ ಅಲ್ಲೇನು ಸ್ವಲ್ಪ ಜಮೀನಲ್ಲಿ ಮಾಡಿಕೊಂಡು ಅಲ್ಲೊಂದು 30-40 ಕ್ವಿಂಟಾಲ್ ಅಷ್ಟು ಭತ್ತ ಬೆಳೆದು ಅವರ ಹೊಟ್ಟೆ ತುಂಬಿಸ್ಕೊಂಡು ಅದರಲ್ಲೇ ತಮ್ಮ ಬದುಕು ಕಟ್ಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸಗಳನ್ನು, ಏನು ಗುಡ್ಡ ಹತ್ತಿ ಶಾಲೆ ತನಕ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಬದುಕನ್ನು ಕಿತ್ಕೊಳ್ಳುವಂಥ ಒಂದು ಕ್ರೂರ ಕೆಲಸವನ್ನು ಏನು ಫಾರೆಸ್ಟ್ ಇಲಾಖೆ ಮಾಡಿದೆ, ಅದು ಅವರ ತಪ್ಪಿನಿಂದ ಮಾಡಿದ್ದೆ ಹೊರತು ಇವರು ಈ ಅಮಾಯಕರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿದ್ದಾರೆ. ಶರಾವತಿ ನದಿ ಮಡೆನೂರು ಅಣೆಕಟ್ಟು ನಿರ್ಮಾಣದ ವೇಳೆ ಸಂತ್ರಸ್ತರಾದ ರೈತರಿಗೆ 80 ವರ್ಷಗಳಾದರೂ ಹಕ್ಕುಪತ್ರ ನೀಡದೆ ಈಗ ಮತ್ತೆ ಸ್ಥಳಾಂತರಕ್ಕೆ ಮುಂದಾಗಿರುವ ಸರ್ಕಾರದ ಕ್ರಮವನ್ನ ರೈತರು ತೀವ್ರವಾಗಿ ಖಂಡಿಸಿದ್ದಾರೆ. ದಶಕಗಳ ಹಿಂದೆ ಪುನರ್ವಸತಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದ್ದ ಸರ್ಕಾರ ಈಗ ಸಾಗುವಳಿ ಮಾಡುತ್ತಿರುವ ಭೂಮಿಯಿಂದ ಒಕ್ಕಲೆಬ್ಬಿಸಲು ಸಂಚು ರೂಪಿಸುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ. ತಕ್ಷಣವೇ ಸಾಗುವಳಿ ಹಕ್ಕುಪತ್ರ ನೀಡಿ ನಾಗರಿಕ ಸೌಲಭ್ಯ ಕಲ್ಪಿಸಬೇಕು, ಇಲ್ಲದಿದ್ದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯ ಅಂತ ರೈತರು ಎಚ್ಚರಿಸಿದ್ದಾರೆ. ಒಟ್ಟಾರೆ ಶರಾವತಿ ಮುಳುಗಡೆ ಸಂತ್ರಸ್ತರ ಬದುಕು ಈಗ ಬಾಂಡ್ಲೆಯಿಂದ ಒಲೆಗೆ ಬಿದ್ದಂತಾಗಿದೆ. ದಶಕಗಳ ಕಾಲ ಭೂಮಿ ನಂಬಿ ಬದುಕಿದ ರೈತರಿಗೆ ಹಕ್ಕುಪತ್ರ ನೀಡಬೇಕಾದ ಸರ್ಕಾರ ಅವರನ್ನ ಬೀದಿಗೆ ತಳ್ಳುತ್ತಿರುವುದು ದುರಂತವೇ ಸರಿ. ಈ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕಿದೆ. ಜೆ ಸುದಾಸ್, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ.